ಮುಂದಿನ ಸುದ್ದಿಗೆ ಹೋಗೋಣ. ಸಂಸತ್ ಅಧಿವೇಶನ ನಡೀತಾ ಇದೆ, ಜೋರು ಗಲಾಟೆ. ಗೃಹ ಸಚಿವ ಅಮಿತ್ ಶಾ ಸದನಕ್ಕೆ ಬಂದು ಉತ್ತರ ಕೊಡಬೇಕು, ಸದನಕ್ಕೆ ಬಂದು ಉತ್ತರ ಕೊಡಬೇಕು. ಯಾವ ಪ್ರಶ್ನೆಗೆ ಉತ್ತರ ಕೊಡಬೇಕು? CJP ಪ್ರೊಟೆಸ್ಟ್ ಮಾಡ್ತಾ ಇದ್ದವರ ಮೇಲೆ, ಪ್ರೊಟೆಸ್ಟ್ ಮಾಡ್ತಾ ಇದ್ದ CJP ಅವರ ಮೇಲೆ ಲಾಠಿ ಚಾರ್ಜ್ ಯಾಕಾಯಿತು, ಅಶ್ರುವಾಯು ಯಾಕಾಯಿತು, ಪೆಲೆಟ್ ಗನ್ ಯಾಕೆ ಬಳಸಿದ್ರಿ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ. ಅಮಿತ್ ಶಾ ಅವರು ಸೆಷನ್ನಿಗೆ ಬಂದಿಲ್ಲ. ಇವತ್ತು ಹೇಳಿದ್ರು, ಇವತ್ತು ಪತ್ರ ಬರೆದಿದ್ದಾರೆ ಅವರು. ಆ್ಯಕ್ಚುಲಿ ಸ್ಪೀಕರ್ಗೆ ಓಂ ಬಿರ್ಲಾ ಅವರಿಗೆ ಪತ್ರನೂ ಬರೆದಿದ್ದಾರೆ. ವಿಪಕ್ಷಗಳು ಕೇಳುವ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋದಕ್ಕೆ ತಯಾರಾಗಿದ್ದೀನಿ, ಸಮಯ ನಿಗದಿ ಮಾಡಿ ಅಂತ. ವಿರೋಧ ಪಕ್ಷಗಳು, ರಾಹುಲ್ ಗಾಂಧಿಯವರು ಹೇಳ್ತಾ ಇರೋದು, ಅವ್ರು ಏನು ಉತ್ತರ ಕೊಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ಅಮಿತ್ ಶಾ ಸೆಷನ್ನಿಗೆ ಬರಬೇಕು ಅಂತ. ಸೆಷನ್ನಿಗೆ ಬಂದ ಮೇಲೆ ಅಲ್ವಾ ಉತ್ತರ ಕೊಡೋದು, ಅಂದರೆ ಸೆಷನ್ನಲ್ಲಿ ಉತ್ತರ ಕೊಡಬೇಕು ಅಂತ, ಆನ್ ದ ಫ್ಲೋರ್ ಆಫ್ ದ ಹೌಸ್ ಉತ್ತರ ಕೊಡಬೇಕು ಅಂತ ಅವರು ಬಯಸ್ತಾ ಇರೋದು. ಅಮಿತ್ ಶಾ ಅವರು ಮಾಧ್ಯಮಗಳಿಗೆ ಮಾತಾಡಿ ಹೇಳಿದ್ರು, ಇವತ್ತು ನಾನು ತಯಾರಿದ್ದೀನಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋದಕ್ಕೆ ಅಂತ. ಕೇಳಿಸ್ಕೊಳ್ಳಿ. The question is not whether Mr. Amit Shah comes and opines. We don't care what he has to say. First of all, the most important thing to understand is 20 दिन के लिए गायब हो गए. यहाँ बैठे थे, गाड़ी आती थी जाती थी, 30 गाड़ियां उनके. Students should know this. 30 cars around Amit Shah. उनके घर के सामने जाइए, वहां पे मतलब 1000 पुलिस वाले खड़े हुए हैं. तो गुब्बारे में से गैस निकल गई. अब लास्ट मिनट वो उसमें फिर से गैस भरने की कोशिश कर रहे हैं, बट गुब्बारा फट गया है. Amit Shah has no courage. The Home Minister of India has no courage. He cannot come to the house. ಅಮಿತ್ ಶಾ ಅವರ ಹೇಳಿಕೆ ಇದು. ಸಂಸತ್ನಲ್ಲಿ ನಿತ್ಯ ಗಲಾಟೆ ಮಾಡ್ತಾ ಇದ್ದಾರೆ, ಅಲ್ಲಿಗೆ ಹೋಗಿ ಏನು ಮಾಡೋದು? ನೀಟ್ ಅಕ್ರಮದ ಚರ್ಚೆಗೆ ಸರ್ಕಾರ ಸಿದ್ಧ ಇದೆ ಅಂತ ರಿಜಿಜು ಅವರು ಹೇಳಿದ್ದಾರೆ. ನಾನು ವಿಪಕ್ಷಗಳ ಯಾವುದೇ ಪ್ರಶ್ನೆಗೆ ಉತ್ತರ ನೀಡೋದಕ್ಕೆ ತಯಾರಾಗಿದ್ದೇನೆ, ಸದನದಲ್ಲೂ ಕೂರ್ತೇನೆ, ಎಲ್ಲರ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೇನೆ. ಇವತ್ತು ಮಧ್ಯಾಹ್ನ 2 ಗಂಟೆಯ ಒಳಗೆ ವಿರೋಧ ಪಕ್ಷಗಳು ಸ್ಪೀಕರ್ಗೆ ಪತ್ರ ಕೊಡಲಿ. ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ ಚರ್ಚೆ ಮಾಡಲಿ. ನಾಳೆ ಮಧ್ಯಾಹ್ನ 3 ಗಂಟೆಗೆ ನಾನು ಉತ್ತರ ಕೊಡ್ತೀನಿ. ವಿಪಕ್ಷಗಳ ನಿರ್ಧಾರ ಮಾಡಲಿ, ಚರ್ಚೆ ಆಗಬೇಕಾ ಗದ್ದಲ ಆಗಬೇಕಾ, ಈ ದೇಶದ ಜನರೇ ನಿರ್ಧಾರ ಮಾಡಲಿ, ಚರ್ಚಿಸದೆ ಯಾರು ಓಡಿ ಹೋಗ್ತಾ ಇದ್ದಾರೆ ಅನ್ನೋದನ್ನು ಅಂತ ಅಮಿತ್ ಶಾ ಅವರ ಹೇಳಿಕೆ. ನಾನಾಗಲೇ ಹೇಳಿದ ಹಾಗೆ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಪತ್ರನೂ ಕೊಟ್ಟಿದ್ದಾರೆ ಅವರು. ಪತ್ರದ ಸಾರಾಂಶ, ನಾನು ತಯಾರಾಗಿದ್ದೀನಿ, ಅವ್ರನ್ನ ಬರಕ್ಕೆ ಹೇಳಿ, ಚರ್ಚೆಗೆ ಬರಕ್ಕೆ ಹೇಳಿ ಅಂತ. ಅಮಿತ್ ಶಾ 30 ಗಾಡಿಗಳಲ್ಲಿ ಬರ್ತಾರೆ, ಅವರ ಮನೆಯ ಸುತ್ತ ಸಾವಿರಾರು ಪೊಲೀಸರ ಭದ್ರತೆ ಇರುತ್ತೆ ಅಂತ ರಾಹುಲ್ ಗಾಂಧಿ ಅವರು ಮಾತನಾಡಿದ್ದನ್ನು ಕೇಳಿದ್ರಿ ನೀವು. ಇನ್ನು ರಾಜ್ಯಸಭೆಯಲ್ಲಿ ಸಹಕಾರ ಇಲಾಖೆಗೆ ಸಂಬಂಧಿಸಿದ ಒಂದು ಬಿಲ್ ಮೂವ್ ಆಯ್ತಂತೆ ಇವತ್ತು. ಸಹಕಾರ ಸಚಿವರು ಅಮಿತ್ ಶಾ, ಗೃಹ ಇಲಾಖೆ ಜೊತೆ ಸಹಕಾರ ಇಲಾಖೆ ಅವ್ರ ಹತ್ರ ಇದೆ. ಸಚಿವರೇ ಇಲ್ಲದೆ ಹೆಂಗೆ ಬಿಲ್ ಮಾಡ್ತಾ ಇದ್ದೀರಿ? ಅನಿವಾರ್ಯ ಸಂದರ್ಭ ಆದರೆ ಓಕೆ, ಅಂಥ ಅನಿವಾರ್ಯ ಈಗೇನಿದೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಳಿದ್ರು. ಕೇಳಿಸ್ಕೊಳ್ಳಿ. देखिए साहब, मैं ये सब हम जानते हैं सर, और मैं यही चाहता हूं कि जिनके नाम से बिल है, किसी कारण वो एब्सेंट है तो चलेगा. ये रोज का यही धंधा हो गया. आप बुलाइए उसको. ಸೆಷನ್ನಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವ್ ಆಯಿತು. FCRA, ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಅಮೆಂಡ್ಮೆಂಟ್ ಆ್ಯಕ್ಟ್, ಅಮೆಂಡ್ಮೆಂಟ್ ಬಿಲ್. ಈಗಾಗಲೇ ಜಾರಿಯಲ್ಲಿರುವ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ಗೆ ಕೇಂದ್ರ ಸರ್ಕಾರ ಕೆಲವು ತಿದ್ದುಪಡಿಗಳನ್ನು ತರೋದಕ್ಕೆ ಹೊರಟಿದೆ. ಈ ತಿದ್ದುಪಡಿಗಳನ್ನು ತರುವ ಮೂಲಕ ನೀವು ಮೂಲತಃ ಕ್ರಿಶ್ಚಿಯನ್ರನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅಂತ ಕಾಂಗ್ರೆಸ್ ಸೇರಿದಂತೆ ಎಲ್ಲ ವಿಪಕ್ಷಗಳ ಗಲಾಟೆ, ಆರೋಪ. KC ವೇಣುಗೋಪಾಲ್ ಅವರು ತಂದಾದರೂ ನೋಡಿ ಆ ಬಿಲ್ಲನ್ನು ಅಂದಿದ್ರು, ತಂದಾದರೂ ನೋಡಿ ಆ ಬಿಲ್ಲನ್ನು, ಆವಾಗ ವಿರೋಧ ಪಕ್ಷದ ಶಕ್ತಿ ಏನು ಅನ್ನೋದನ್ನು ತೋರಿಸ್ತೀವಿ ಅಂದಿದ್ರು. ಅಷ್ಟ್ಯಾಕೆ ಸಿಟ್ಟು? ಈ ತಿದ್ದುಪಡಿಯ ಬಗ್ಗೆ ಸಿಟ್ಟು ಕೇವಲ ವಿರೋಧ ಪಕ್ಷಗಳಿಗಷ್ಟೇ, ಭಾರತದಲ್ಲಷ್ಟೇ ಅನ್ಕೋಬೇಡಿ, ಬೇರೆ ಬೇರೆ ದೇಶಗಳಿಗೂ ಸಿಟ್ಟಿದೆ ಇದರ ಬಗ್ಗೆ. ಅಮೇರಿಕದ ಸೆನೆಟರ್ ಮಾತಾಡಿದರು. ಅಮೇರಿಕದ ಸೆನೆಟರು ಭಾರತದಲ್ಲಿನ ಕ್ರಿಶ್ಚಿಯನ್ನರಿಗೆ ಮರ್ಮಾಘಾತ ಅಂತ. ಬೇಸಿಕಲಿ ಬಿಲ್ ಏನು ಹೇಳೋದು, ನೀವು ವೈಯಕ್ತಿಕವಾಗಿ ನಿಮಗೆ ಯಾವುದೋ ಒಂದು ಸಾರ್ವಜನಿಕ ಕೆಲಸ ಮಾಡೋದಕ್ಕೆ ಅಥವಾ ನಿಮ್ಮ ಸಂಸ್ಥೆಗೆ, ನಿಮ್ಮ NGOಗೆ ವಿದೇಶದಿಂದ ದುಡ್ಡು ತರಿಸ್ಕೊಳ್ತೀರಿ ಅನ್ನೋದಾದರೆ ಅದಕ್ಕೆ ಇಂತಿಂಥ ಕರಾರುಗಳು, ಕಟ್ಟಳೆಗಳು ಇರ್ತವೆ ಅಂತ ಈ ಬಿಲ್ ಹೇಳುತ್ತೆ.
ಯಾವ ಕೆಲಸಕ್ಕೆ ಅಂತ ತರಿಸ್ಕೊಂಡಿದ್ದೀರಿ ಅದನ್ನೇ ಮಾಡಬೇಕು, ಎಲ್ಲಿಗೆ ಅಂತ ತರಿಸ್ಕೊಂಡಿದ್ದೀರಿ ಅಲ್ಲಿಗೆ ಆ ದುಡ್ಡು ಹಾಕಬೇಕು. ಅದನ್ನು ಹೊರತುಪಡಿಸಿದರೆ ಲೆಕ್ಕ ಕೊಡಬೇಕು, ಆಡಿಟ್ ಆಗಬೇಕು, ಅದು ಮುಂಚೆಯಿಂದನೂ ಕಾನೂನು ಇತ್ತದು. ಇದರಲ್ಲೇನಿದೆ, ಒಂದು ಸಲ ನೀವು ಲೆಕ್ಕ ತಪ್ಪಿದ್ದೀರಿ ಅಂತ ಗೊತ್ತಾದರೆ ಈ ಮುಂಚೆ ವಿದೇಶದಿಂದ ತರಿಸಿಕೊಂಡಿರುವ ದುಡ್ಡಿನಲ್ಲಿ ಏನೇನು ನೀವು ಇನ್ಫ್ರಾಸ್ಟ್ರಕ್ಚರ್ ಮಾಡಿರ್ತೀರಲ್ಲ, ಆ ಇನ್ಫ್ರಾಸ್ಟ್ರಕ್ಚರನ್ನು ನಿಯಂತ್ರಿಸುವುದಕ್ಕೆ ಒಂದು ಪ್ರತ್ಯೇಕ ಪ್ರಾಧಿಕಾರ ರಚಿಸಲಾಗುವುದು ಅಂತಿದೆ. ಪ್ರಾಧಿಕಾರ ರಚಿಸಲಾಗುವುದು. ಆ್ಯಕ್ಚುಲಿ ಮನಮೋಹನ್ ಸಿಂಗ್ ಅವರು 2010ರಲ್ಲಿ ಇದರ ತಿದ್ದುಪಡಿ ಮಾಡಿದಾಗ ಅಕಸ್ಮಾತ್ ಯಾವುದಾದ್ರೂ NGO ಸಂಸ್ಥೆ ಫಾರಿನ್ನಿಂದ ಫಂಡ್ ತಗೊಂಡು ಮಿಸ್ಯೂಸ್ ಮಾಡ್ಕೊಂಡಿದೆ ಅಂತ ಅನಿಸಿದ್ರೆ, ಗೊತ್ತಾದರೆ ರಾಜ್ಯ ಸರ್ಕಾರಗಳು ಅದನ್ನು ತೆಗೆದುಕೊಂಡು ನಿಯಂತ್ರಿಸಬೇಕು ಅನ್ನೋ ಥರದ ಕಾನೂನು 2010ರಲ್ಲಿತ್ತು. ರಾಜ್ಯ ಸರ್ಕಾರಗಳಿಗೆ ಅದನ್ನು ಮಾಡೋದಕ್ಕಾಗ್ತಿಲ್ಲ, ಕೇಂದ್ರದಿಂದಲೇ ಒಂದು ಪ್ರಾಧಿಕಾರ ರಚನೆ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಅದಕ್ಕೆ ವಿರೋಧ ಪಕ್ಷಗಳ ಆಕ್ರೋಶ. ನೆನಪಿರಲಿ, ಈ ಬಿಲ್ ಪಾಸ್ ಮಾಡಬೇಕು ಅಂದರೆ 2/3 ಸಂಖ್ಯೆ ಬೇಕಾಗಿಲ್ಲ. ಅಮೆಂಡ್ಮೆಂಟ್ ಇದು. ಸಿಂಪಲ್ ಮೆಜಾರಿಟಿ ಇದ್ರೆ ಪಾಸ್ ಆಗಿಬಿಡುತ್ತೆ. ಸಿಂಪಲ್ ಮೆಜಾರಿಟಿ ಕೇಂದ್ರ ಸರ್ಕಾರದ ಹತ್ರ ಇದೆ, ಸಾಕಬೇಕಾದಷ್ಟಿದೆ. ಮತ್ತು ಆರಾಮಾಗಿ ಪಾಸ್ ಮಾಡ್ಕೋಬಹುದಾಗಿತ್ತಲ್ಲ. ನೋ, ಮಾಡ್ಕೊಳ್ಳಿಲ್ಲ ಅವರು. ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಕಳಿಸಿದ್ರು. ಜಂಟಿ ಸದನ ಸಮಿತಿ, 31 ಜನ ಸದಸ್ಯರಿರುವ ಜಂಟಿ ಸದನ ಸಮಿತಿ ಕಳಿಸಿದ್ರು. ಈ ಬಿಲ್ ಯಾಕೆ ಬೇಡ, ಇದರಲ್ಲಿ ಏನು ಸಮಸ್ಯೆ ಇದೆ, ಹೀಗಿರುವ ಬದಲು ಹಾಗಿದ್ದರೆ ಪರವಾಗಿಲ್ವಾ, ಇಂಥ ಚರ್ಚೆಗಳನ್ನು ಎಷ್ಟು ಮಾಡೋದಿದೆ ಮಾಡಬನ್ನಿ ಅಲ್ಲಿ ಅಂತ ಕೇಂದ್ರ ಸರ್ಕಾರ ಜಂಟಿ ಸದನ ಸಮಿತಿಗೆ ಕಳಿಸಿದೆ. ಅದರ ಬಗ್ಗೆ ಚರ್ಚೆ ಆಯಿತು. ವೇಣುಗೋಪಾಲ್ ಅವರು ಇದನ್ನು ವಾಪಸ್ ತಗೋಬೇಕು ಅಂದರು. ಬಿಲ್ ವಾಪಸ್ ತಗೊಳ್ಳಿ, NGO ಮತ್ತು ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳು ಒಳ್ಳೆ ಕೆಲಸ ಮಾಡ್ತಾ ಇರೋರನ್ನು ಟಾರ್ಗೆಟ್ ಮಾಡೋದಕ್ಕೆ ಈ ಬಿಲ್ ತರ್ತಾ ಇದ್ದೀರಿ ಅಂತ. ಅದಕ್ಕೆ ಜಂಟಿ ಸದನ ಸಮಿತಿಗೆ ಕೊಡುವ ನಿರ್ಧಾರವನ್ನು ಕಿರಣ್ ರಿಜಿಜು ಅವರು ಘೋಷಣೆ ಮಾಡಿದ್ರು. ಕೇಳಿಸ್ಕೊಳ್ಳಿ ಅದನ್ನು. Sir, this legislation is clearly for targeting NGOs and minority institutions, those who are doing good work. One side, RSS is getting complete donation from the foreign countries. On one side, RSS is getting. On the other side, government is trying to target the minorities and NGOs. The government should withdraw this bill. The government should withdraw this bill. और ये कई दिनों से कांग्रेस पार्टी और बाकी लोगों ने मांग किया है कि ये जेपीसी में भेजा जाए। प्रमुख बिल्स को ज्वाइंट पार्लियामेंट्री कमेटी या सिलेक्ट कमेटी या स्टैंडिंग कमेटी में रेफर किया जाए। जब हम महत्वपूर्ण बिल को रेफर कर रहे हैं तो इसका आपत्ति है। अगर किसी वेणुगोपाल जी या किसी पार्टी के मेंबर को इस बिल में आपत्तिजनक कोई चीज है या किसी वहाँ बिंदु पे इसका विरोध है तो जेपीसी में आप अपना बात रख सकते हैं। जेपीसी में पर्याप्त समय मिलेगा। जो सरकार FCRA ला रही है इसके खिलाफ में हम पूरे विपक्षी लोग हैं। और सभापति महोदय, जो माननीय मंत्री जी कह रहे हैं, नहीं माननीय मंत्री जी कह रहे हैं कि माइनॉरिटी के खिलाफ नहीं है। माननीय मंत्री जी बताएं, आज तक जो बिल लाए हैं बिना माइनॉरिटी के खिलाफ कौन सा बिल लेकर के आए हो आप? मैं जिम्मेदारी के साथ कहता हूँ, अखिलेश जी को मैं चुनौती देता हूँ। इस FCRA बिल का जो प्रावधान लाया है इसमें एक भी प्रावधान ऐसा आप दिखाइए जो कोई भी माइनॉरिटी का खिलाफ है। ये सर सरासर झूठ बात फैलाया जा रहा है देश में। किसी माइनॉरिटी को टारगेट करने का सवाल ही नहीं है। आप चाहते कि विदेश का धन बिना कानून के ऐसे ही देश में ला करके मर्जी खर्चा करने का क्या? दिस कंट्री इज नॉट अ बनाना रिपब्लिक। देयर शुड बी रूल्स एंड रेगुलेशन एज पर द स्पिरिट ऑफ द कॉन्स्टिट्यूशन। देयर इज नॉट अ सिंगल प्रोविजन इन द प्रपोज्ड FCRA targeting any minority institution. There is a campaign to mislead certain communities. I take full responsibility to ensure that not a single provision is against any minority community. This is for the well-being of the security of every community of India. ಸದನ ಮುಗಿದ ನಂತರ ಹೊರಗೆ ಬಂದ ಕಿರಣ್ ರಿಜಿಜು ಅವರು ನೀಟ್ಗೆ ಸಂಬಂಧಿಸಿದ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸೋದಕ್ಕೆ ನಾವು ತಯಾರು, ಚರ್ಚೆಗೆ ತಯಾರಾಗಿದ್ದೀವಿ ಅಂತಲೂ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.